ಎಲ್ಲ ಚಿನ್ನಾಭರಣ ಪ್ರಿಯರಿಗೂ ಕೂಡ ಸಿಹಿ ಸುದ್ದಿ. ಹೌದು ವೀಕ್ಷಕರೇ, ರಾತ್ರೋರಾತ್ರಿ ಮತ್ತೊಮ್ಮೆ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಒಂದು ಕಡೆಗೆ ಅಮೆರಿಕ ಇರಾನ್ ನಡುವಿನ ಯುದ್ಧ ಕೊನೆ ಆಗ್ತಾ ಇದೆ. ಬಂಗಾರ ಬೆಳ್ಳಿ ಬೆಲೆ ಏರಿಕೆಯಾಗಿ ಇಳಿಕೆ ಕೂಡ ಆಗಲು ಪ್ರಾರಂಭ ಮಾಡಿದೆ ವೀಕ್ಷಕರೇ. ಹೌದು, ಈಗ ಒಂದು ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ಭರ್ಜರಿ ಇಳಿಕೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಎದಕ್ಕಂದ್ರೆ ಇವತ್ತು ನಾವು ನಿಮಗೆ ಕೇವಲ ಬಂಗಾರ ಮತ್ತು ಬೆಳ್ಳಿ ಬೆಲೆ ಮಾತ್ರ ಹೇಳಲ್ಲ, ಇವತ್ತು ನೀವು ಬಂಗಾರವನ್ನ ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು, ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಬಂಗಾರದ ಮೇಲೆ ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ. ಹೌದು ವೀಕ್ಷಕರೇ, ಈ ನಿಯಮ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಚಿನ್ನ ಇಟ್ಟವರು ಕೂಡ ತಿಳಿದುಕೋಬೇಕು. ಹೊಸದಾಗಿ ಬಂಗಾರ ಖರೀದಿ ಮಾಡೋರು, ಚಿನ್ನಾಭರಣ ಖರೀದಿ ಮಾಡೋರು ಕೂಡ ಈ ನಿಯಮವನ್ನು ತಿಳಿದುಕೊಳ್ಬೇಕು ವೀಕ್ಷಕರೇ. ಇನ್ನು ಮೂರನೇದಾಗಿ ತುಂಬಾ ಜನ ಯಾವ ತರ ಮೋಸ ಹೋಗ್ತಾರೆ ಬಂಗಾರ ಖರೀದಿ ಮಾಡುವಾಗ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ ವೀಕ್ಷಕರೇ. ಹೀಗಾಗಿ ಈ ವಿಡಿಯೋ ಚಿನ್ನಾಭರಣ ಖರೀದಿ ಮಾಡೋರು, ಮನೆಯಲ್ಲಿ ಚಿನ್ನಾಭರಣ ಇಟ್ಟವರು ವಿಡಿಯೋನ ಪೂರ್ತಿಯಾಗಿ ದಯವಿಟ್ಟು ನೋಡಿ. ಇನ್ನು ವೀಕ್ಷಕರೇ, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತುಂಬಾ ಜನ ವಿಡಿಯೋಗೆ ಲೈಕ್ ಮಾಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ವೀಕ್ಷಕರೇ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀವಿ, ಆ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿದಂತಾಗಬೇಕು ವೀಕ್ಷಕರೇ. ಆ ಒಂದು ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ ವೀಕ್ಷಕರೇ. ನಮ್ಮ ಪ್ರಕಾರ ನೀವು ಕೇಳೋದಾದ್ರೆ 80,000 ರೂಪಾಯಿ ಬಂಗಾರ ಆದ್ರೆ ತುಂಬಾನೇ ಒಳ್ಳೇದು. ನಿಮ್ಮ ಪ್ರಕಾರ ಎಷ್ಟಾಗಬೇಕು ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರ ಕಡಿಮೆ ಆಗ್ಬೇಕು ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನೀವು ಸಪೋರ್ಟ್ ಕೂಡ ಮಾಡಬಹುದು. ಬನ್ನಿ ವೀಕ್ಷಕರೇ, ಈಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಬೆಳ್ಳಿ ಬೆಲೆಯಿಂದ ವಿಡಿಯೋನ ಶುರು ಮಾಡೋಣ. ಬೆಳ್ಳಿ ಬೆಲೆ ಕೂಡ ಮತ್ತೆ ದಿಢೀರ್ ಅಂತ ಕುಸಿಯಲು ಪ್ರಾರಂಭ ಮಾಡಿದೆ ವೀಕ್ಷಕರೇ. ಅಮೆರಿಕ ಮತ್ತೆ ಇರಾನ್ ದೇಶದ ನಡುವೆ ಯುದ್ಧ ಈಗ ಕೊನೆ ಆಗ್ತಾ ಇದೆ. 14 ದಿನಗಳ ಕದನ ವಿರಾಮ ಕೂಡ ಘೋಷಣೆ ಮಾಡಲಾಗಿದೆ. ಈ ಒಂದು ಗುಡ್ ನ್ಯೂಸ್ ಇಂದಾಗಿ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆದಾರರು ತಮ್ಮ ಹೂಡಿಕೆಯನ್ನ ಈಗ ಕಡಿಮೆ ಮಾಡಬಹುದು ಅಂತಾನು ಕೂಡ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಹೀಗಾಗಿ ಈಗ ಮತ್ತೆ ಎರಡನೇ ದಿನ ಬೆಳ್ಳಿ ಬೆಲೆ ಮತ್ತೆ ಭರ್ಜರಿ ಇಳಿಕೆಯನ್ನ ಕಂಡಿರುವಂತದ್ದು ವೀಕ್ಷಕರೇ. ನಾವು ನಿಮಗೆ ಸುಳ್ಳು ಹೇಳ್ತಾ ಇಲ್ಲ, ಇಲ್ಲಿ ಸಾಕ್ಷಿ ಸಮೇತ ನಾವು ನಿಮಗೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಂತ ಒಂದು ಚಾರ್ಟ್ ಬರುತ್ತೆ, ಆ ಒಂದು ಚಾರ್ಟ್ ಮೂಲಕ ನಿಮಗೆ ನಾವು ಮಾಹಿತಿ ಕೊಡ್ತೇವೆ. ನೋಡಿ ವೀಕ್ಷಕರೇ, ಯಾವ ತರ ಇಲ್ಲಿ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ ವೀಕ್ಷಕರೇ. ಇಲ್ಲಿ ನೋಡಬಹುದು ಯಾವ ತರ ಇಲ್ಲಿ 2,33,000 ರೂಪಾಯಿ ತನ ಬಂದು ಈಗ ಮತ್ತೆ 2,37,000 ರೂಪಾಯಿ ತ ಟ್ರೇಡ್ ಆಗ್ತಾ ಇದೆ ಬೆಳ್ಳಿ ಬೆಲೆ ವೀಕ್ಷಕರೇ. ಇದು ನೋಡಿ, ಈ ಒಂದು ಆನ್ಲೈನ್ ಅಲ್ಲಿ ಸಿಲ್ವರ್ ಫ್ಯೂಚರ್ಸ್ ಅಂತ ಬರುತ್ತೆ, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್. ಇದರದ್ದು ಬೆಲೆ ಕಡಿಮೆ ಆದ್ರೆ ಮಾರ್ಕೆಟ್ ಅಲ್ಲಿ ಬೆಳ್ಳಿ ಬೆಲೆ ಕೂಡ ಕಡಿಮೆ ಆಗುತ್ತೆ. ತುಂಬಾ ಜನ ಅಂಗಡಿದಾರರು ಇದೇ ಒಂದು ಚಾರ್ಟ್ ನೋಡಿ ಟ್ರೇಡ್ ಅನ್ನ ಮಾಡ್ತಾರೆ ತಮ್ಮ ಒಂದು ಬೆಳ್ಳಿ ಆಭರಣಗಳಲ್ಲಿ ವೀಕ್ಷಕರೇ. ನೋಡಬಹುದು ಇಲ್ಲಿ ಎಷ್ಟೊಂದು ದೊಡ್ಡ ಮಟ್ಟದ ಇಳಿಕೆ ಕಂಡಿದೆ. ನಾವು ನಿಮಗೆ ಒಂದು ಗ್ರಾಫ್ ಕೂಡ ತೋರಿಸ್ತಾ ಇದ್ದೇವೆ, ಯಾರು ಕೂಡ ನಿಮಗೆ ತೋರಿಸೋದಿಲ್ಲ. ಇಲ್ಲಿ ನೋಡಿ, ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡಿದ್ರೆ ಒಂದೇ ದಿನ ಬರೋಬ್ಬರಿ 11,000 ರೂಪಾಯಿಷ್ಟು ಡೌನ್ ಫಾಲ್ ಇದೆ. ಅಂದ್ರೆ ಬೆಳ್ಳಿ ಬೆಲೆ ನಾಳೆ ಮತ್ತೆಷ್ಟು ಇಳಿಕೆ ಆಗಲಿದೆ ಅಂತ ಒಂದು ಮುನ್ಸೂಚನೆ ಸಿಗ್ತಾ ಇದೆ ವೀಕ್ಷಕರೇ. ಈಗ ನೋಡಿ ಯಾವ ತರ ಹವಾಮಾನ ಇಲಾಖೆ ನಾಳೆ ಮಳೆ ಬರುತ್ತೆ ಅಂತ ಹೇಳುತ್ತೆ ನೋಡಿ, ಅದೇ ತರ ನಾಳೆ ಮಾರ್ಕೆಟ್ ಏನಾಗಬಹುದು ಅಂತ ಈ ಒಂದು ಚಾರ್ಟ್ ನೋಡಿ ನಾವು ಊಹೆಯನ್ನ ಮಾಡಬಹುದು. ಇವತ್ತು ರೇಟ್ ಡೌನ್ ಆಗಿದೆ ಅಂದ್ರೆ ನಾಳೆನೂ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಇರುತ್ತೆ ಅಂತ ಅರ್ಥ. ಹಾಗಾದ್ರೆ ಇವತ್ತು ಎಷ್ಟು ಇಳಿಕೆ ಆಗಿದೆ ಬೆಳ್ಳಿ ಬೆಲೆ? ಈಗ ನೀವು ಮಾರ್ಕೆಟ್ ಅಲ್ಲಿ ಬೆಳ್ಳಿ ಆಭರಣ ತಗೋತೀರಾ ಅಂದ್ರೆ 1 ಕೆಜಿಗೆ 2,55,000 ರೂಪಾಯಿ. ನಿನ್ನೆ 2,60,000 ರೂಪಾಯಿ ಇತ್ತು 1 ಕೆಜಿ ಬೆಳ್ಳಿ ಬೆಲೆ. ಇವತ್ತು 2,55,000 ರೂಪಾಯಿ, 5,000 ರೂಪಾಯಿ ಇಳಿಕೆ ಆಗಿದೆ. ಆದ್ರೆ ನಾಳೆ ಮತ್ತೆ 5,000 ರೂಪಾಯಿ ಇಳಿಕೆ ಆಗಲಿದೆ ಅಂತ ಒಂದು ಚಾರ್ಟ್ ಮೂಲಕ ಗೊತ್ತಾಗ್ತಾ ಇದೆ. ಈಗ ವೀಕ್ಷಕರೇ, ಅದೇ ತರ ಬಂಗಾರದ ಚಾರ್ಟ್ ಕೂಡ ನೋಡೋಣ. ಬಂಗಾರ ಖರೀದಿ ಮಾಡೋರು ಯಾವ ತಪ್ಪು ಮಾಡಬಾರದು, ಬಂಗಾರ ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು, ಕೇಂದ್ರ ಸರ್ಕಾರದ ನಿಯಮ ಏನು, ಬಂಗಾರ ಮನೆಯಲ್ಲಿ ಇಟ್ಟವರಿಗೆ ಹೊಸ ನಿಯಮ ಏನು, ಇನ್ನು ಈಗ ಖರೀದಿ ಮಾಡ್ಬೇಕಾ ಬೇಡವಾ, ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರ ಚಿನ್ನಾಭರಣ ಬೆಲೆಗಳು, ಎಲ್ಲವನ್ನೂ ಕೂಡ ವಿಡಿಯೋದಲ್ಲಿ ಮಾಹಿತಿ ನೋಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಇನ್ನು ತುಂಬಾ ಜನ ಕಮೆಂಟ್ ಮಾಡಿಲ್ಲ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ಮೊದಲಿಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ಹೇಳ್ತೇವೆ, ನಂತರ 22 ಕ್ಯಾರೆಟ್ ಚಿನ್ನದ ಬೆಲೆ ಹೇಳ್ತೇವೆ, ನಂತರ 24 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಹೇಳ್ತೇವೆ. ನೀವು ಬಂಗಾರ ತಗೋಬೇಕಂದ್ರೆ ಯಾವ ಕ್ಯಾರೆಟ್ ಚಿನ್ನ ತಗೋಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ, ವಿಡಿಯೋಗೆ ಲೈಕ್ ಮಾಡ್ತಾ ಇರಿ. ಮೊದಲಿಗೆ ಹೇಳ್ಬೇಕಂದ್ರೆ ವೀಕ್ಷಕರೇ, ಚಾರ್ಟ್ ನೋಡಿ ಬಂಗಾರದ ಬೆಲೆ ಯಾವ ತರ ಇಲ್ಲಿ ಮತ್ತೆ ಇಳಿಕೆ ಆಗಿದೆ ಅಂತ. ಇಲ್ಲಿ ನೀವು ಲೈವ್ ಆಗಿ ಗ್ರಾಫ್ ಕೂಡ ನೋಡ್ತಾ ಇರಬಹುದು ವೀಕ್ಷಕರೇ, ಯಾವ ತರ ಇಲ್ಲಿ ಏರಿಕೆ ಆಗಿತ್ತು ನೋಡಿ. 1,54,000, 1,55,000 ರೂಪಾಯಿ ತನ ಬಂದು ಈಗ ಮತ್ತೆ 1,52,000 ರೂಪಾಯಿ ತನ ಬಂದು ಮತ್ತೆ ಈಗ ಇಳಿಕೆ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಒಂದು ಡೌನ್ ಫಾಲ್ ಕೂಡ ಮತ್ತೆ ಶುರುವಾಗಿದೆ. ಯಾವಾಗ ಎಲ್ಲ ಜಾಗತಿಕ
ಅನಿಶ್ಚಿತೆ ಇರುತ್ತೆ ನೋಡಿ, ಅವಾಗ ಬಂಗಾರದ ಬೆಲೆ ಏರಿಕೆ ಆಗುತ್ತೆ. ಈ ಬಾರಿ ಕೂಡ ಜಾಗತಿಕ ಅನಿಶ್ಚಿತೆ ಅಂದ್ರೆ ಅಮೆರಿಕ ಇರಾನ್ ನಡುವೆ ಯುದ್ಧ ಇತ್ತಲ್ಲ, ಆ ಒಂದು ಯುದ್ಧ ಈಗ ಮುಗಿಯಕ್ ಬಂದಿದೆ ವೀಕ್ಷಕ. 14 ದಿನಗಳ ಕಾಲ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಬಂಗಾರದ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಕಾಣುವ ಒಂದು ಮುನ್ಸೂಚನೆ ಕೂಡ ಇತ್ತು ಅಂತ ತಜ್ಞರು ಹೇಳಿದ್ರು. ಆದ್ರೆ ಬೆಲೆ ಏರಿಕೆ ಆಗೋದ್ರ ಮೂಲಕ ಶಾಕ್ ಕೊಟ್ಟಿತ್ತು. ಆದ್ರೆ ಇವತ್ತು ಬೆಳಂಬೆಳಗ್ಗೆಯಿಂದ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಇದೆ. ಅಂದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ಏನಾಗಿತ್ತೆ ಅಂದ್ರೆ ಬಂಗಾರದಲ್ಲಿ ಹೂಡಿಕೆ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈಗ ನೀವು ಬಂಗಾರ ಖರೀದಿ ಮಾಡ್ಬೇಕಾ ಬೇಡವಾ, ಈ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ಬೇಕಂದ್ರೆ ಸದ್ಯಕ್ಕೆ 1 ವಾರದವರೆಗೂ ನೀವು ಕಾಯ್ಬೇಕು ವೀಕ್ಷಕರೇ. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಖರೀದಿ ಮಾಡಿದ್ರೆ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಕೂಡ ಸಿಕ್ಕಂತಾಗುತ್ತೆ. ಈಗ ನೋಡಿ, 2 ಪ್ರಶ್ನೆಗೆ ನಿಮಗೆ ಉತ್ತರ ಕೊಡ್ತೀವಿ. ಸದ್ಯಕ್ಕೆ ಅಂತೂ ಬಂಗಾರದ ಬೆಲೆ ಏರಿಕೆಯಲ್ಲಿದೆ. ಅಂದ್ರೆ ಈಗ ನೋಡಿ 1,50,000 ರೂಪಾಯಿ ಮೇಲೇನೆ ಬಂಗಾರದ ಬೆಲೆ ಇದೆ ಆನ್ಲೈನ್ ಅಲ್ಲಿ ಆಗಿರ್ಬೋದು. ಅದೇ ಮುಂದಿನ 1 ವಾರದ ನಂತರ ಎಲ್ಲಾ ಒಂದು ನಾರ್ಮಲ್ ಆದ್ರೆ ಅಮೆರಿಕ ಇಸ್ರೇಲ್ ನಡುವೆ ವಾರ್ ಯುದ್ಧ ಕೂಡ ಕಡಿಮೆ ಆಗುತ್ತೆ, ಜಾಗತಿಕ ಅನಿಶ್ಚಿತೆ ಕಡಿಮೆ ಆಗುತ್ತೆ, ಡಾಲರ್ ಸ್ಟ್ರಾಂಗ್ ಆಗುತ್ತೆ, ಮತ್ತೆ ಇಲ್ಲಿ ಬ್ಯಾಂಕ್ ಈಲ್ಡ್ಸ್ ಬಾಂಡ್ಸ್ ಗಳ ರೇಟ್ ಕೂಡ ಜಾಸ್ತಿ ಆದ್ರೆ ಈ ಒಂದು ಬಂಗಾರ ಬೆಳ್ಳಿ ಬೆಲೆ ಮತ್ತಷ್ಟು ಇಳಿಕೆ ಆಗುತ್ತೆ ಅಂತ ಇಲ್ಲಿ ತಜ್ಞರು ಲೆಕ್ಕಾಚಾರ ಮಾಡಿದ್ದಾರೆ. ಅದೇ ನೀವೇನಾದ್ರೂ ಮುಂದಿನ 3-4 ವರ್ಷದವರೆಗೂ ಹೂಡಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀವು ಬಂಗಾರದಲ್ಲಿ ಹೂಡಿಕೆ ಮಾಡಬಹುದು. ನಿಮಗೆ ಜಾಸ್ತಿ ಲಾಭ ಬಂಗಾರ ಕೊಡುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹಾಗಾದ್ರೆ ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಇಲ್ಲಿ ಮತ್ತೆ 10 ಗ್ರಾಮ್ ಮೇಲೆ 18 ಕ್ಯಾರೆಟ್ ಚಿನ್ನದ ಬೆಲೆ 1,760 ರೂಪಾಯಿಯಷ್ಟು ಮಹಾ ಕುಸಿತವನ್ನ ಕಂಡಿರುವಂತದ್ದು. ಸತತ 3ನೇ ದಿನವೂ ಕೂಡ ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಇದ್ದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು 2 ದಿನ ಇದೆ, ಅದು ಕೂಡ ಇಳಿಕೆ ಆಗ್ಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಜಾಗತಿಕ ಅನಿಶ್ಚಿತೆ ಕಡಿಮೆ ಆಗಿದೆ. ಈಗ ನೋಡಿ 1,15,000 ರೂಪಾಯಿದದ್ದು ನಿನ್ನೆ ಇವತ್ತು 1,13,610 ರೂಪಾಯಿ ಆಗಿದೆ. ಅಂದ್ರೆ ಇದು 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,13,610 ರೂಪಾಯಿ ಮತ್ತೆ ಇಲ್ಲಿ ಇಳಿಕೆ ಕಂಡಿರುವಂತದ್ದು. ಅದೇ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇಳಿಕೆ ಆಗಿದೆ ಅಂತ ನೋಡಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ರೇಟ್ ಚಾರ್ಟ್. ಮತ್ತೆ 2,150 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಬಂಗಾರದ ಬೆಲೆ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಒಂದು ಸಿಹಿ ಸುದ್ದಿ, 2,150 ರೂಪಾಯಿ 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ. ಅಂದ್ರೆ ನಿನ್ನೆ 1,41,000 ರೂಪಾಯಿ ಇದ್ದದ್ದು ಇವತ್ತು 1,38,850 ರೂಪಾಯಿ ಆಗಿದೆ. 10 ಗ್ರಾಮ್ದು 22 ಕ್ಯಾರೆಟ್ ಚಿನ್ನದ ಬೆಲೆ ಅಂತ ಹೇಳ್ಬಹುದು. ನಿನ್ನೆಗೆ ಇವತ್ತಿಗೆ 2,150 ರೂಪಾಯಿ ಕಡಿಮೆ ಆಗಿದೆ. ಅಂದ್ರೆ ಯಾವಾಗ ಬೆಲೆ ಕಡಿಮೆ ಆಗುತ್ತೆ ಅವಾಗ ಸ್ವಲ್ಪ ನೀವು ಖರೀದಿ ಮಾಡಿದ್ರೆ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಂತಾಗುತ್ತೆ. ಇನ್ನು ವೀಕ್ಷಕರೇ, ಒಂದು ಹೊಸ ನಿಯಮ ಕೇಂದ್ರ ಸರ್ಕಾರದಿಂದಲೂ ಕೂಡ ಪ್ರಾರಂಭವಾಗ್ತಾ ಇದೆ, ಅದನ್ನು ಕೂಡ ಹೇಳ್ತೇವೆ. ಮತ್ತು 18 ಕ್ಯಾರೆಟ್ ಚಿನ್ನ ತಗೋಬೇಕಾ 22 ಕ್ಯಾರೆಟ್ ಚಿನ್ನ ತಗೋಬೇಕಾ ನೋಡಿ, ನೀವು ಆಭರಣ ತಗೊಳ್ಳಿ, ಅಂದ್ರೆ ನೀವು ಬಂಗಾರದ ಸರ ತಗೊಳ್ಳಿ, ನೆಕ್ಲೆಸ್ ತಗೊಳ್ಳಿ, ತಾಳಿ ಸರ ತಗೊಳ್ಳಿ, ಬಂಗಾರದ ಬಳೆ ತಗೊಳ್ಳಿ, ಉಂಗುರ ತಗೊಳ್ಳಿ, ಏನ್ ಬೇಕಾದ್ರೂ ತಗೊಳ್ಳಿ ವೀಕ್ಷಕರೇ. 22 ಕ್ಯಾರೆಟ್ ಚಿನ್ನದಲ್ಲಿ 91.6% ಇಲ್ಲಿ ಬಂಗಾರ ಇರುತ್ತೆ, ಉಳಿಕಿದ್ದು ಮೆಟಲ್ಸ್ ಮಿಕ್ಸ್ ಇರುತ್ತೆ ಅಂತಾನೆ ಹೇಳ್ಬಹುದು. ಅದೇ 18 ಕ್ಯಾರೆಟ್ ಚಿನ್ನದಲ್ಲಿ 75% ಬಂಗಾರ ಇರುತ್ತೆ, 25% ಬಂಗಾರ ಇರಲ್ಲ, ಅದರಲ್ಲಿ ಬೇರೆ ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಆಭರಣವನ್ನ ಮಾಡಿರ್ತಾರೆ. ಹೀಗಾಗಿ ನಮ್ಮ ಪ್ರಕಾರ ನೀವು 22 ಕ್ಯಾರೆಟ್ ಚಿನ್ನ 916 BIS ಆಧಾರಿತ ಹಾಲ್ ಮಾರ್ಕ್ ಇರೋ ಬಂಗಾರ ತಗೊಂಡ್ರೆ ನಿಮ್ಮ ಒಂದು ಕೊಡೋ ಹಣಕ್ಕೆ ಒಂದು ಗ್ಯಾರಂಟಿ ಕೂಡ ಇರುತ್ತೆ. ಗ್ಯಾರಂಟಿ ಅಂದ್ರೆ ಏನು, BIS ಹಾಲ್ ಮಾರ್ಕ್ ಇರೋ ಬಂಗಾರ ನೀವು ತಗೊಂಡ್ರೆ ಅದಕ್ಕೆ ಒಂದು ಗ್ಯಾರಂಟಿ ಕೊಡ್ತಾರೆ. ಆ ಬಂಗಾರ ನೀವು ಎಲ್ಲಿ ಬೇಕಾದ್ರೂ ಕೂಡ ಮಾರಾಟ ಮಾಡಿದ್ರು ಕೂಡ ನಿಮಗೆ ಒಂದು ಒಳ್ಳೆ ರೀಸೇಲ್ ವ್ಯಾಲ್ಯೂ ಬರುತ್ತೆ. ಮುಂದಿನ 2-3 ವರ್ಷ ಬಿಟ್ಟು ನೀವು ಮಾರಾಟ ಮಾಡ್ತೀರಾ ಅಂದ್ರೆ. ಇನ್ನು 2ನೇದಾಗಿ ಈಗ ಕೇಂದ್ರ ಸರ್ಕಾರದ ಹೊಸ ನಿಯಮ ಏನಪ್ಪಾ ಅಂದ್ರೆ, ಹಾಲ್ ಮಾರ್ಕ್ ಇದ್ರೆ ಸಾಲದು, ಅಂದ್ರೆ ಹಾಲ್ ಮಾರ್ಕ್ ಇರೋ ಬಂಗಾರ ಮಾರಾಟ ಮಾಡಬೇಕು ಅಂತ ಸರ್ಕಾರದ ನಿಯಮ ಇದೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ HUID ಕೋಡ್ ಇರೋ ಬಂಗಾರ ಆಭರಣವನ್ನೇ ಮಾರಾಟ ಮಾಡಬೇಕು. ಪ್ರತಿಯೊಂದು ಬಂಗಾರದ ಆಭರಣಕ್ಕೂ ಕೂಡ ಇಲ್ಲಿ ಒಂದು ಹೊಸ ಐಡೆಂಟಿಫಿಕೇಶನ್ ನಂಬರ್ ಅನ್ನ ಕೊಡ್ತಾರಂತೆ ವೀಕ್ಷಕರೇ. ಈಗ ನೀವು ಒಂದು ಬಂಗಾರದ ನೆಕ್ಲೆಸ್ ಮಾಡಿಸ್ತೀರಾ ಅಂದ್ರೆ ಆ ನೆಕ್ಲೆಸ್ಗೂ ಕೂಡ ಒಂದು HUID ಕೋಡ್ ಇರುತ್ತೆ, ಹಾಲ್ ಮಾರ್ಕ್ ಇರುತ್ತೆ, BIS ಹಾಲ್ ಮಾರ್ಕ್ ಇರುತ್ತೆ, ಮತ್ತೆ ಅದಕ್ಕೆ ಒಂದು 6 ಡಿಜಿಟ್ ನ ಒಂದು ಕೋಡ್ ಇರುತ್ತೆ. ಆ ಒಂದು ಕೋಡ್ BIS ಕೇರ್ ಎಂಬ ಒಂದು ಅಪ್ಲಿಕೇಶನ್ ಅಲ್ಲಿ ಹಾಕಿದಾಗ ಆ ಬಂಗಾರ ಯಾರಿಗೆ ಸೇರಿದ್ದು, ಯಾರು ರೆಡಿ ಮಾಡಿದ್ದಾರೆ ಎಲ್ಲಾ ಕೂಡ ಡೀಟೇಲ್ ಆಗಿ ಮಾಹಿತಿ ಆ ಒಂದು BIS ಕೇರ್ ಅಲ್ಲಿ ಬರುತ್ತೆ. ಇದರಿಂದ ಗ್ರಾಹಕರ ಒಂದು ಸಂರಕ್ಷಣೆ ಆಗುತ್ತೆ, ಗ್ರಾಹಕರಿಗೆ ಬಂಗಾರ ಖರೀದಿ ಮಾಡುವಾಗ ಮೋಸ ಆಗಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿರುವಂತದ್ದು. ಇದು ಒಂದು ತುಂಬಾ ಒಳ್ಳೆ ನಿರ್ಧಾರ. ಆದಷ್ಟು ಬೇಗನೆ ನಮ್ಮ ದೇಶದಲ್ಲಿ ಜಾರಿಗೆ ಬರಬೇಕು. ಬಂಗಾರ ಆಭರಣ ಖರೀದಿ ಮಾಡೋರು ಲಕ್ಷಾಂತರ ರೂಪಾಯಿ ಹಣವನ್ನ ಕೂಡಿಟ್ಟು ಬಂಗಾರ ತಗೊಳ್ಳುವಾಗ ಕೆಲವು ಜನ ಮೋಸ ಹೋಗ್ಬಿಡ್ತಾರೆ. ಹೀಗಾಗಿ ಇದು ಆಗ್ಬಾರ್ದು ಅಂತ ಈ ಒಂದು ಹೊಸ ನಿಯಮ, HUID ಕೋಡ್ ಇರೋ ಬಂಗಾರ ಮಾರಾಟ ಮಾಡಬೇಕು, ತಗೋಬೇಕು ಅಂತ ನಿಯಮ ಕೂಡ ಬರಲಿದೆ ಅಂತ ವೀಕ್ಷಕರೇ. ಹೀಗಾಗಿ ನೀವು ಕೂಡ ಬಂಗಾರ ತಗೋತೀರಾ ಅಂದ್ರೆ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ತುಂಬಾ ಜನ GST ಬಿಲ್ ತಗೊಳ್ಳಲ್ಲ, 3% ಟ್ಯಾಕ್ಸ್ ಅನ್ನ ತುಂಬಿ GST ಬಿಲ್ ತಗೊಳ್ಳಿ ಬಂಗಾರದ ಮೇಲೆ. 2 ಲಕ್ಷ ರೂಪಾಯಿ ಮೇಲೆ ಕ್ಯಾಶ್ ನಲ್ಲಿ ವ್ಯವಹಾರ ಮಾಡಿದ್ರೆ ದಂಡ ಬೀಳುತ್ತೆ. ಹೌದು ವೀಕ್ಷಕರೇ, ಈಗ ನೋಡಿ ನೀವು 3 ಲಕ್ಷ ರೂಪಾಯಿದು ಬಂಗಾರ ತಗೋತೀರಾ ಕ್ಯಾಶ್ ನಲ್ಲಿ, ನಗದಲ್ಲಿ,
ಅದು 3 ಲಕ್ಷ ರೂಪಾಯಿ ನಿಮಗೆ ದಂಡ ಹಾಕ್ತಾರಂತೆ. ಹೀಗಾಗಿ ನೀವೇನೋ ಒಂದು ಟ್ರಾನ್ಸ್ಫರ್ ಹಣ ಮಾಡ್ಬೇಕಂದ್ರೆ ಆನ್ಲೈನ್ ಬ್ಯಾಂಕ್ ಟ್ರಾನ್ಸ್ಫರ್, ನೆಫ್ಟ್, RTGS, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ಮಾಡಬೇಕು ಹೊರತು ಯಾರು ಕೂಡ ಕ್ಯಾಶ್ ನಲ್ಲಿ ನಗದಲ್ಲಿ ವ್ಯವಹಾರ ಮಾಡುವಂತಿಲ್ಲ 20,000 ರೂಪಾಯಿ ಮೇಲೆ ಮತ್ತೆ 2 ಲಕ್ಷ ರೂಪಾಯಿ ಒಳಗೆ ದಿನಕ್ಕೆ ಒಬ್ಬ ವ್ಯಕ್ತಿಯಿಂದ ಅಂತ ಇಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಬನ್ನಿ ಈಗ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇಳಿಕೆ ಆಗಿದೆ ಅಂತ ಒಂದು ನೋಡ್ತಾ ಹೋಗೋಣ. ಇದು ಕೂಡ ನೋಡಿ ಬರೋಬ್ಬರಿ 2,340 ರೂಪಾಯಿ ಮೈನಸ್ ಆಗಿದೆ, ಅಂದ್ರೆ ಇಳಿಕೆ ಆಗಿದೆ ಅಂತಾನೆ ಹೇಳ್ಬಹುದು. ಗ್ರಾಮ್ ಮೇಲೆ 234 ರೂಪಾಯಿ ಇಳಿಕೆ ಆಗಿದೆ. ನಿನ್ನೆ 1,53,820 ರೂಪಾಯಿ ಇದ್ದ ಬೆಲೆ ಇವತ್ತು 1,51,480 ರೂಪಾಯಿ ಆಗಿದೆ. ಮತ್ತೆ ಈಗ ಬಂಗಾರದ ಬೆಲೆ 1,50,000 ರೂಪಾಯಿ ಗಡಿಯತ್ತ ಬರ್ತಾ ಇದೆ. ನಾಳೆ ನಾಡಿದ್ದು ಮತ್ತಷ್ಟು ಇಳಿಕೆ ಕೂಡ ಕಾಣಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೀಗಾಗಿ ನೀವು ಬಂಗಾರದಲ್ಲಿ ಹೂಡಿಕೆ ಮಾಡ್ತಾ ಇದ್ರೆ ಈ ವಾರ ಸ್ವಲ್ಪ ಹುಷಾರಾಗಿರಿ, ಎಚ್ಚರವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ವಿಡಿಯೋ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ದಯವಿಟ್ಟು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ. ಮತ್ತೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.